ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸೋಕೆ ಪಣ ತೊಟ್ಟಿದೆ ಈಗ ಸರ್ಕಾರ. ಯಾಕಂದರೆ ಬೈಕ್ ಟ್ಯಾಕ್ಸಿಯ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿಯ ವಿರುದ್ಧ ಸುಪ್ರೀಂ ಕದ ತಟ್ಟುತ್ತಾ, ಹಾಗಾದರೆ ಸರ್ಕಾರ ನಿಲ್ಲಿಸುತ್ತಾ? ಸಾಕಷ್ಟು ಜನರು ಈಗ ಬೈಕ್ ಟ್ಯಾಕ್ಸಿಗಳಲ್ಲಿ ಓಡಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಟ್ಯಾಕ್ಸ್ ಆ್ಯಪ್ ಇದೆಯಲ್ಲ, ಟ್ಯಾಕ್ಸಿಗಳನ್ನು ನಾವು ಬುಕ್ ಮಾಡ್ತೀವಲ್ಲ, ಅದರಲ್ಲಿ ಬೈಕ್ ಸೇವೆ ಕೂಡ ಇದೆ. ಅದನ್ನು ತಡೆಯೋಕೆ ಸರ್ಕಾರ ಮುಂದಾಗುತ್ತಾ, ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಅನುಮತಿ ನೀಡೋಕೆ ಹೈಕೋರ್ಟ್ ಒಪ್ತಾ ಇಲ್ಲ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಅವಕಾಶ ಬೇಡ ಅಂತ ಖಾಸಗಿ ಸಾರಿಗೆ ಮನವಿ ಮಾಡಿದೆ. ಹಲವು ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಸಾರಿಗೆ ಚಾಲಕರ ಒತ್ತಡಕ್ಕೆ ಮಣಿದು ಬೈಕ್ ಟ್ಯಾಕ್ಸಿಯನ್ನು ನಿರ್ಬಂಧ ಮಾಡಲಾಗಿತ್ತು. ಸರ್ಕಾರ ನಿರ್ಬಂಧ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದೆ. ಅಗ್ರಿಗೇಟರ್ ಕಂಪನಿಗಳ ಮನವಿಗೆ ಅಷ್ಟು ಅಂತ ಹೈಕೋರ್ಟ್ ಹೇಳಿತ್ತು. ಬೈಕ್ ಟ್ಯಾಕ್ಸಿಗೆ ಅನುಮತಿ ಬೆನ್ನಲ್ಲೇ ಆಟೋ ಟ್ಯಾಕ್ಸಿ ಮಾಲೀಕರು ಈಗ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಮೇಲ್ಮನವಿಯನ್ನು ಸಲ್ಲಿಸೋಕೆ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಸೇಫ್ ಅಲ್ಲ ಅಂತ ಓಲಾ ರ್ಯಾಪಿಡೋ ವಿರುದ್ಧ ಕೆಂಡ ಕಾರ್ತಾ ಇದೆ ಈಗ ಸಾರಿಗೆ ಇಲಾಖೆ. ನೋಡಿ, ಓಲಾ ರ್ಯಾಪಿಡೋ ಮತ್ತು ಬೇರೆ ಬೇರೆ ಆ್ಯಪ್ಗಳೇನಿದೆ, ನಾವು ಟ್ಯಾಕ್ಸಿಯನ್ನು ಬುಕ್ ಮಾಡೋದು, ಅದರಲ್ಲಿ ಕೆಲವೊಂದು ಆ್ಯಪ್ಗಳು ಬೈಕ್ ಸೇವೆಯನ್ನು ಕೂಡ ಕೊಡುತ್ತೆ. ಕಾರು ಆಟೋ ಮಾತ್ರ ಅಲ್ಲ, ಬೈಕ್ ಕೂಡ ಇದೆ. ಆ ಬೈಕ್ನಿಂದ ಏನಾಗುತ್ತೆ, ಅಲ್ಲಿ ಅದರಲ್ಲಿ ಓಡಾಡೋದು ಸೇಫ್ ಅಲ್ಲ. ಕೆಲವೊಂದು ವಿಚಾರಗಳು ಗಮನಕ್ಕೆ ಬಂದಿದೆ. ಇದೇ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗಬೇಕಾದ್ರೆ ಅನೇಕ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಟ್ಟಿರುವಂಥದ್ದು, ಹಲ್ಲೆ ಆಗಿರುವಂಥದ್ದು, ಲೈಂಗಿಕ ಕಿರುಕುಳ ಆಗಿರುವಂಥದ್ದು, ಇವೆಲ್ಲ ವಿಚಾರಗಳು ಕೇಳಿ ಬಂದಿದೆ. ಹೀಗಾಗಿ ಅದು ಸೇಫ್ ಅಲ್ಲ, ಅವನ್ನ ನಿಲ್ಲಿಸ್ಬಿಡಿ. ಅನೇಕ ವರ್ಷಗಳಿಂದ ಇವರು ಮಾಡ್ತಾ ಇದ್ದಾರೆ. ಓಲಾ, ಯೂಬರು ಮತ್ತು ರ್ಯಾಪಿಡೋ ಇವರೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಆಟೋ ಓಡಿಸೋರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಅವರ ಆದಾಯಕ್ಕೆ ಕೂಡ ಕತ್ತರಿ ಬೀಳ್ತಾ ಇದೆ. ಇನ್ನು ಕಾರ್ ಟ್ಯಾಕ್ಸಿ ಓಡಿಸ್ತಾರಲ್ಲ, ಅವ್ರಿಗೂ ಕೂಡ ಅಷ್ಟೇ. ಖಾಸಗಿ ಸಾರಿಗೆಯ ನೌಕರರು ಅಥವಾ ಏನಿದ್ದಾರೆ ಮಾಲೀಕರು, ಕೆಲಸ ಮಾಡೋರು, ಅವರೆಲ್ಲರೂ ಬೇಡ, ಅದನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಹೇಳಿತ್ತು, ಇಲ್ಲ ಅದು ಒಪ್ಕೊಂತು, ಮಾಡಲಿ ಬಿಡಿ ಅಂತ. ಆದರೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಮೇಲ್ಮನವಿಯನ್ನು ಸಲ್ಲಿಸೋಕೆ. ಇನ್ನು ಮುಂದೆ ಓಲಾ, ಊಬರ್, ರ್ಯಾಪಿಡೋ ಈ ಆ್ಯಪ್ಗಳಲ್ಲಿ ಬೈಕ್ ಸೇವೆ ಇರುತ್ತಾ? ಹಾಗಾದರೆ ಸುಪ್ರೀಂ ಕೋರ್ಟ್ ಬೇಡ ಅಂತ ಹೇಳುತ್ತಾ? ಕೆಲವೊಂದು ವಿಚಾರಗಳನ್ನು ಗಮನಿಸಿ ಉಲ್ಲೇಖ ಮಾಡಿ ಬೈಕ್ ಟ್ಯಾಕ್ಸಿ ಸೇವೆ ಏನಿದೆ ಅದು ಸೇಫ್ ಆಗಿಲ್ಲ ಅಂತ ಏನಾದರೂ ಹೇಳಿದರೆ ನಿಲ್ಲಿಸಬೇಕಾಗುತ್ತೆ. ರಾಜ್ಯ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸೋಕೆ, ಮೇಲ್ಮನವಿಯನ್ನು. ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ. ಹೈಕೋರ್ಟ್ ಆದೇಶ ಏನಿತ್ತಂದರೆ ಓಕೆ ಅಂತ ಒಪ್ಕೊಂಡ್ಬಿಟ್ಟಿದ್ರು. ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನು ಕೊಟ್ಟಿತ್ತು, ಆದರೆ ಬೇಡ ಅಂತ ಹೇಳುತ್ತಾ ಇದ್ದಾರೆ. ಖಾಸಗಿ ಸಾರಿಗೆ ಇಲಾಖೆ ಮನವಿ ಕೂಡ ಮಾಡ್ತಾ ಇದೆ. ಅದರಿಂದ ಬೇಡ, ತೊಂದರೆ ಆಗ್ತಾ ಇದೆ, ಜನರು ಕೂಡ ಕಷ್ಟ ಆಗುತ್ತೆ, ನಮಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಅನೇಕ ವರ್ಷಗಳಿಂದ ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು. ಬೇಡ ಬೇಡ ಅಂತ ಹೇಳಿ, ಆದರೂ ಕೂಡ ಅದು ಹಂಗೆ ರನ್ನಿಂಗ್ ಇದೆ, ಓಡಾಡ್ತಾ ಇದ್ದಾರೆ. ಖಾಸಗಿ ಸಾರಿಗೆ ಚಾಲಕರ ಒತ್ತಡಕ್ಕೆ ಏನು ಮಣಿತಾ ಈಗ ಕೋರ್ಟು? ಸರ್ಕಾರ ಕೂಡ ಏನಾದರೂ ಇದನ್ನು ಗಂಭೀರವಾಗಿ ತೆಗೆದು ಮನವಿ ಸಲ್ಲಿಸ್ತಾರ ಅಂತ ನೋಡಬೇಕು. ಸರ್ಕಾರ ನಿರ್ಬಂಧದ ಒಂದು ಆದೇಶವನ್ನು ಪ್ರಶ್ನೆ ಮಾಡಿತ್ತು ಹೈಕೋರ್ಟು. ಮೊರೆ ಹೋಗಿದ್ದಾಗ ಅಗ್ರಿಗೇಟ್ ಕಂಪ್ನಿಗೆ ಅವರಿಗೆ ಜಯ ಸಿಕ್ಕಿತ್ತಲ್ಲ, ಓಕೆ ಇಲ್ಲ ಓಡಾಡಲಿ ಅಂತ. ಈಗ ಮತ್ತೆ ಸುಪ್ರೀಂ ಕೋರ್ಟ್ನ ಕದ ತಡ್ತಾ ಇದ್ದಾರೆ. ಅಲ್ಲೇ ಏನಾಗುತ್ತೆ? ಸೇಫ್ ಅಲ್ಲ, ಅದರಲ್ಲಿ ಓಡಾಡ್ಬೋಡೋದು ಬೇಡ ಅಂತ ಇವರು ಮನವಿ ಸಲ್ಲಿಸಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.